ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಕೆಲವೊಮ್ಮೆ ನಮಗೆ ಅಡುಗೆ ಮಾಡೋಕೆ ಬೇಜಾರಾಗಿರುತ್ತೆ. ರೊಟ್ಟಿ ಚಪಾತಿ ಇವನ್ನೆಲ್ಲ ಮಾಡೋಕ್ಕಿಂತ ಏನಾದರೂ ಫಟಾಫಟ್ ಆಗುವಂಥ ಯಾವುದಾದ್ರೂ ಪದಾರ್ಥ ಮಾಡಿಡಬೇಕು ಅಂತ ಅನಿಸ್ತಿರತ್ತೆ. ಆಗ ಖಂಡಿತ ಈ ಒಂದು ರೆಸಿಪಿ ನೀವು ಟ್ರೈ ಮಾಡಬಹುದು. ಬೇಗ ಆಗತ್ತೆ, ಮಾಡೋದು ಸಹ ಈಸಿ ಇದೆ. ಅಷ್ಟೇ ಅಲ್ಲ, ಇದು ಹೆಲ್ದಿನೂ ಇದೆ. ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಪದಾರ್ಥ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇದನ್ನ ಮಾಡೋಕೆ ನಾನು ಇಲ್ಲಿ ಅಗಾರೋ ಗ್ರೆನೈಟ್ ಕ್ಯಾಸರಾಲ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕಿ ಇವನ್ನ ಎಣ್ಣೆಯಲ್ಲಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ರಿ. ಇವು ಚಟಪಟ ಅಂದ ನಂತರ ಒಂದು ಪುಲಾವ್ ಎಲೆ, ಸ್ವಲ್ಪ ಕಲ್ಲು ಹೂವು, 2 ಇಂಚಿನಷ್ಟು ಚಕ್ಕೆ, 2 ಏಲಕ್ಕಿ, 3 ಲವಂಗ ಹಾಕಿ ಇವನು ಸಹ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ರಿ. ಇವಾಗ ನಾನು ಇದರಲ್ಲಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿರುವ ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದ್ರ ಹಸಿ ವಾಸನೆ ಹೋಗಿ ಇದು ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗುತ್ತೆ ನೋಡ್ರಿ. ಒಂದು ಸ್ವಲ್ಪ ಲೈಟ್ ಆಗಿ ಹೊಂಬಣ್ಣಕ್ಕೆ ಬರುತ್ತೆ. ಅಲ್ಲಿವರೆಗೂ ಇದನ್ನ ನಾವು ಎಣ್ಣೆಯಲ್ಲಿ ಬೇಯಿಸಿ ತಗೊಂತಾ ಇದ್ದೀವಿ. ಈರುಳ್ಳಿ ಬೆಂದು ಇದಕ್ಕೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಇದರಲ್ಲಿ 1 ಚಮಚೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಅರಿಶಿನ ಮತ್ತೆ 1 ಚಮಚೆಯಷ್ಟು ಗರಂ ಮಸಾಲ ಹಾಕಿ ಇದನ್ನ ಒಗ್ಗರಣೆಯಲ್ಲಿ ಕಲಿಸ್ಕೊಂಡು ತಗೊಳ್ಳೋಣ. ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಇವಾಗ ಇದರಲ್ಲಿ 2 ಉದ್ದಕ್ಕೆ ಕಟ್ ಮಾಡಿರೋ ಟೊಮ್ಯಾಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನ ಮೆತ್ತಿಗೆ ಆಗೋವರೆಗೂ ಬೇಯಿಸಿ ತಗೊಳ್ಳೋಣ. ಈ ರೀತಿ ಟೊಮ್ಯಾಟೊ ಹಾಕಿದ ತಕ್ಷಣ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗ ಬೇಯತ್ತೆ, ಮೆತ್ತಿಗೆ ಆಗತ್ತೆ. ಇವಾಗ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನಕಾಯಿ ಹಾಕಿ ನಾನು ಇದರಲ್ಲಿ ಸ್ವಲ್ಪ ತರಕಾರಿ ಹಾಕ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋ ಆಲೂಗಡ್ಡೆ, ಅಂದರೆ ನಾವು ಇಲ್ಲಿ ಬಟಾಟೆ ಅಂತೀವಿ, ಬಟಾಟೆ ಹಾಕ್ತಾ ಇದ್ದೀನಿ. ಗಜ್ರಿ ಮತ್ತು ಡೊಣ್ ಮೆಣಸಿನ್ಕಾಯಿ ಹಾಕಿ ಇವನ್ನ ಒಗ್ಗರಣೆಯಲ್ಲಿ ಕಲಿಸ್ಕೊಂಡು ತಗೊಳ್ಳೋಣ. ನಿಮಗೆ ಇಷ್ಟ ಇರೋ ಮನೆಯಲ್ಲಿ ಅವೈಲೇಬಲ್ ಇರೋ ಬೇರೆ ತರಕಾರಿ ಸಹ ನೀವು ಇದರಲ್ಲಿ ಹಾಕಬಹುದು. ಇವು ಒಂದು ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಒಗ್ಗರಣೆಯಲ್ಲಿ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿರೋ ಈ ಎಲ್ಲ ತರಕಾರಿ ಒಂದು ಸ್ವಲ್ಪ ಮೆತ್ತಿಗೆ ಆದ ನಂತರ ಇದರಲ್ಲಿ 2 ಚಮಚೆಯಷ್ಟು ಪುಲಾವ್ ಮಸಾಲ ಹಾಕ್ರಿ. ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬಹುದು ನಾವಿಲ್ಲಿ ಸಿಂಪಲ್ ವೆಜ್ ಪುಲಾವ್ ಮಾಡ್ತಾ ಇದ್ದೀವಿ. ಇದನ್ನ ಒಗ್ಗರಣೆಯಲ್ಲಿ ಕಲಿಸ್ಕೊಂಡ ನಂತರ ನಾನು 2 ಕಪ್ನಷ್ಟು ಅಕ್ಕಿ ನೆನೆಸೋಕೆ ಇಟ್ಟಿದ್ದೀನಿ. ಸೊ 2 ಕಪ್ ಅಕ್ಕಿಗೆ ನಾನು ಇಲ್ಲಿ 5 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಅನ್ನ ಅಥವಾ ಪುಲಾವ್ ಮಾಡಬೇಕಾದ್ರೆ ಅಕ್ಕಿನ ಮುಂಚೆ ಒಂದು ಸ್ವಲ್ಪ ನೆನೆಸಿ ಇಡಬೇಕು. ಈ ರೀತಿ ಅಕ್ಕಿ ಮುಂಚೆನೆ ನೆನೆಸಿ ಇಡೋದ್ರಿಂದ ನಾವು ಮಾಡ್ತಾ ಇರೋ ಅನ್ನ ಅಥವಾ ಪುಲಾವ್ ಚೆನ್ನಾಗಿ ಉದುರಾಗಿ ಬರುತ್ತೆ. ಇದನ್ನೇ ಇನ್ನೊಂದ್ಸತಿ ಚೆನ್ನಾಗಿ ಕಲಸಿ ಮುಚ್ಚಿ ನೀರು ಕುದಿಯೋಕೆ ಬಿಡ್ರಿ. ನೀರಿಗೆ ಕುದಿ ಬಂದ ನಂತರ ಮುಂಚೆನೆ ನೆನೆಸಿಟ್ಟಿರೋ ಅಕ್ಕಿ ಇದರಲ್ಲಿ ನೀರು ಬಸ್ತು ಹಾಕ್ರಿ. ನೀರಿಗೆ ಕುದಿ ಬಂದ ನಂತರ ನಾನು ಮುಂಚೆನೆ ಅಕ್ಕಿನ ನೆನೆಸಿ ಇಟ್ಟಿದ್ದೆ, ಅದರಲ್ಲಿನ ನೀರು ಬಸ್ತು ಅಕ್ಕಿ ಇದರಲ್ಲಿ ಹಾಕೋಣ. ಈ ಅಕ್ಕಿ ಕಲಿಸ್ಕೊಂಡು ಇವಾಗ ಮುಚ್ಚಿ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ ನಡುವೆ ಇಟ್ಟು ಅನ್ನ ಆಗೋಕ್ಕೆ ಬಿಡ್ರಿ. ನಾನು ಇದಕ್ಕೂ ಮುಂಚೆನೂ ನಿಮ್ಮ ಜೊತೆ ಬಹಳಷ್ಟು ಬೇರೆ ಬೇರೆ ತರಹದ ಪುಲಾವ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಅಂದರೆ ಮದುವೆ ಮನೆ ಪುಲಾವ್ ಇರ್ಬೋದು ಅಥವಾ ಸೋಯಾಬೀನ್ ಪುಲಾವ್, ಇನ್ನು ಭಾಳ ಥರದ ಪುಲಾವ್ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ. ಸೊ ನೋಡ್ರಿ, ನಮ್ಮ ಸಿಂಪಲ್ ಟೇಸ್ಟಿ ವೆಜ್ ಪುಲಾವ್ ರೆಡಿ ಇದೆ. ನೋಡ್ರಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಿಸಿ ತಗೊಳ್ಳೋಣ. ಅನ್ನದ ಟೆಕ್ಸ್ಚರ್ ನೀವು ನೋಡ್ತಾ ಇರ್ಬೋದು. ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಅನ್ನ ಸ್ವಲ್ಪನೂ ಮಿಜ್ಜಿ ಆಗಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ವೆಜ್ ಪುಲಾವ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.